ನ್ಯಾಚುರಲ್ ಚಂದ ಅಲ್ಲ ನ್ಯಾಚುರಲ್ ಚಂದ ಅಲ್ಲ ಚಂದ. ಹೇ ಗೈಸ್, ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೇನೆ. ಫೌಂಡೇಶನ್ ಯಾವುದು ಯೂಸ್ ಮಾಡಿದೆ, ಕನ್ಸೀಲರ್ ಯೂಸ್ ಮಾಡಿ ಈ ಲುಕ್ನ ಕ್ರಿಯೇಟ್ ಮಾಡಿದ್ದೇನೆ. ಇದರಲ್ಲಿ ನಾನು ಜಾಸ್ತಿಯಾಗಿ ಮೇಕಪ್ ಇದ್ದೇನೋ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂಥರ ಗೆಟ್ ರೆಡಿ ವಿತ್ ಮೀ ಶೂಟ್ ಇದು. ಸೊ ಇದರಲ್ಲಿ ನಾನು ಏನೋ ನಿಮ್ಮೊಟ್ಟಿಗೆ ಸ್ಟೋರಿ ಹೇಳ್ತಾ ಮಾತಾಡ್ತಾ ಮೇಕಪ್ ಮಾಡುವಂತ ಇದ್ದೇನೆ. ಹಾಗೆ ಎಲ್ಲ ಏನಾದರೂ ಮೇಕಪ್ ಪ್ರಾಡಕ್ಟ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಓಕೆ, ಇದರದ್ದು ಒಂದು ಪ್ರಾಡಕ್ಟ್ದು ಲಿಂಕ್ ಸಿಗೋದಿಲ್ಲ, ಅದು ನಾನು ನಿಯರ್ ಬೈ ಶಾಪಲ್ಲಿ ತಗೊಂಡದ್ದು, ಅದರದ್ದು ಲಿಂಕ್ ಸಿಗೋದಿಲ್ಲ. ಬೇರೆ ಎಲ್ಲ ಪ್ರಾಡಕ್ಟಿದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡುವ ಬನ್ನಿ. ನಾನು ಫಸ್ಟಿಗೆ ನನ್ನದು ಮೇಕಪ್ ಟ್ರ್ಯಾಜಿಡಿ ಸ್ಟೋರಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಡ್ತೇನೆ. ಮೇಕಪ್ ಟ್ರ್ಯಾಜಿಡಿ ಸ್ಟೋರಿ ಅಂದರೆ, ನಾನು ಫಸ್ಟ್ ಟೈಮ್ ಮೇಕಪ್ ಪ್ರಾಡಕ್ಟ್ ಯಾವುದಾದ್ರೂ ನಾನು ಬೈ ಮಾಡಿದ್ದೀನಿ ಅಂದರೆ ಅದು ನನ್ನ ಮದುವೆ ಮ್ಯಾರೇಜ್ ಟೈಮಲ್ಲಿ, ಮದುವೆ ಟೈಮಲ್ಲಿ. ಸೊ ಆವಾಗ ಏನು ಅಂತಲೇ ಯಾವ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಹೇಗೆ ವರ್ಕ್ ಆಗ್ತದೆ ಏನು ಗೊತ್ತಿಲ್ಲ. ಮೇಕಪ್ ಇದು ABCD ನನಗೆ ಏನು ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಹೋದೆ ಮದುವೆ ಶಾಪಿಂಗ್ ಪರ್ಚೇಸ್ ಎಲ್ಲ ಮಾಡುವಾಗ. ಹುಡುಗಿಗೆ ಬ್ರೈಡಿಗೆ ಏನಾದರೂ ರೆಡಿ ಆಗುವಾಗ ಫೌಂಡೇಶನ್ ಹಾಕಬೇಕಲ್ಲ, ಏನು ಕ್ರೀಮ್ ಹಾಕಬೇಕಲ್ಲ, ಬಿಳಿ ಕಾಣಬೇಕಲ್ಲ. ಸೊ ಅವಾಗೆಲ್ಲ ಒಂದು ಥಾಟ್ ಅಂದರೆ ಮೇಕಪ್ ಅಂದರೆ ತುಂಬ ಬಿಳಿ ಕಾಣೋದಂತ. ಸೊ ಅದು ತಪ್ಪು ಅಂತ ನಾನು ಕರೆಕ್ಟಾಗಿ ಮೇಕಪ್ ಮಾಡಲಿಕ್ಕೆ ಕಲ್ತಾದ್ಮೇಲೆ ಗೊತ್ತಾಯಿತು. ಸೊ ಆವಾಗ ಶೇಡ್ ಅದಿದೆ ಇಲ್ಲಿ ಏನು ಗೊತ್ತಿಲ್ಲ. ಹೋದೆ ಶಾಪಿಂಗ್ಗೆ, ಫ್ಯಾನ್ಸಿ ಅವನ ಹತ್ರ ಕೇಳಿದೆ ಒಂದು ಕ್ರೀಮ್ ತೋರಿಸಿ ಅಂತ. ಸೊ ಅವರು ಲ್ಯಾಕ್ಮಿದೊಂದು ಕ್ರೀಮ್ ಕೊಟ್ಟರು. ಆವಾಗ ಎಲ್ಲ ಹುಡುಗಿರ ಕೈಯಲ್ಲಿ ಕೂಡ ಅದೊಂದು ಲ್ಯಾಕ್ಮಿ ಕ್ರೀಮ್ ಇತ್ತು. ಸೊ ಅದು ಆ ಲ್ಯಾಕ್ಮಿ ಕ್ರೀಮ್ ಕೊಟ್ಟರು. ಅದು ವೈಟ್ ಅಂದರೆ ವೈಟ್, ತುಂಬ ಬ್ರೈಟ್ ಶೇಡ್ ಅದು. ಸೊ ಅದು ಕೊಟ್ಟರು. ನಾನು ಆವಾಗ ಅಂದರೆ ನಾನು ಮೇಕಪ್ ಪರ್ಸನ್ ಅಲ್ಲ ಆಯಿತಾ. ಓಕೆ, ನನಗೆ ಆವಾಗ ಮೇಕಪ್ ಬಗ್ಗೆ ಏನೂ ನಾಲೆಜೇ ಇಲ್ಲ. ಹೋಗಲಿ ಮಾಯ್ಶ್ಚರೈಸರ್ ನಾಲೆಜ್ ಕೂಡ ಇಲ್ಲ ನನಗೆ ಆವಾಗ. ಸೊ ಮಾಯ್ಶ್ಚರೈಸರ್ ಕೂಡ ನಾನು ಫೇಸಿಗೆ ಹಾಕ್ತಿರ್ಲಿಲ್ಲ, ಲಿಪ್ ಬಾಮ್ ಕೂಡ ಹಾಕ್ತಿರ್ಲಿಲ್ಲ, ಲಿಪ್ ಬಾಮ್ ಕಲರ್ ಇದ್ದರೆ ಅದು ಕೂಡ ಹಾಕ್ತಿರ್ಲಿಲ್ಲ. ಸೊ ಈ ಥರ ಹುಡುಗಿ ನಾನು. ಯಾವ ಥರ ನನ್ನ ಮೇಕಪ್ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಥರ ಇದ್ದ ಹುಡುಗಿ ಈ ಥರ ಆಗಿದೆ ನೋಡಿ, ಗ್ರೇಟ್ ಅಲ್ವಾ. ಸೊ ಆಗ ವೈಟ್ ಶೇಡ್ ಕೊಟ್ಟ. ಅದು ನನ್ನ ಮೆಹಂದಿ ದಿನ. ಆವಾಗೆಲ್ಲ ಮೇಕಪ್ ಆರ್ಟಿಸ್ಟ್ ಕೂಡ ಇಲ್ಲ. ಮೇಕಪ್ ಆರ್ಟಿಸ್ಟ್ ಇದ್ದರೂ ಕೂಡ ನನಗೆ ಅಷ್ಟೊಂದು ನಾಲೆಜ್ ಕೂಡ ಇಲ್ಲ. ಬೇಡ, ಯಾಕೆ ಅಷ್ಟೊಂದು ಮೇಕಪ್ ಆರ್ಟಿಸ್ಟಿಗೆ ಅಷ್ಟೊಂದು ಖರ್ಚು ಮಾಡಿ. ಆವಾಗ ಅಷ್ಟೊಂದು ಯಾರು ಅದೇನು ಅದರೊಂದು ಕ್ರೇಜ್ ಇರಲಿಲ್ಲ. ಇವಾಗೆಲ್ಲ ತುಂಬ ಕ್ರೇಜ್ ಇದೆ ಅಲ್ಲ, ಹೀಗೆ ರೆಡಿ ಆಗಬೇಕು, ಹಾಗೆ ರೆಡಿ ಆಗಬೇಕಂತ. ಆವಾಗೆಲ್ಲ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಸೊ ನನ್ನ ಮೆಹಂದಿ ದಿನ ನನ್ನ ಸಿಸ್ಟರೇ ನಾನು ರೆಡಿ ಮಾಡಿದ್ದು. ಸೊ ಅವಳ ಹತ್ರ ಹೇಳಿದೆ, ಅವಳು ಕ್ರೀಮ್ ಹಾಕಂತ. ಕ್ರೀಮ್ ನಿಜವಾಗ್ಲೂ ಹೇಳಬೇಕಂದ್ರೆ ಫೌಂಡೇಶನ್ ಕ್ರೀಮ್ ಒಂದು ಪಂಪ್ ಕೂಡ ಇಲ್ಲ, ಅದಕ್ಕಿಂತ ಸ್ವಲ್ಪನೇ ಹಾಕಬೇಕು. ಒಂದು 2-3 ಪಂಪ್ ಆಗ್ಬೋದು ಅಷ್ಟು ಕ್ರೀಮ್ ತಗೊಂಡು ಮುಖ ಫುಲ್ಲು ಹಾಕಿದ್ರು. ಅದು ಬ್ಲೆಂಡು ಮಾಡಲಿಕ್ಕಿಲ್ಲ, ಏನೂ ಇಲ್ಲ. ವೈಟ್ ಫುಲ್ಲು ಮುಖ ಫುಲ್ಲು ಒಂಥರ ಭೂತದ ಥರ ಕಾಣ್ತಿತ್ತು ವೈಟಾಗಿ. ನನಗೆ ಅದನ್ನು ನೋಡುವಾಗಲೇ ಅಪ್ಪೋ ಯಾಕೆ ಈ ಫೌಂಡೇಶನ್ ಕ್ರೀಮ್ನ ತಗೊಂಡೆ, ನಾನು ಇಷ್ಟವರೆಗೆ ಯೂಸ್ ಮಾಡಿಲ್ಲ, ನನಗೆ ಒಂಥರ ಆಗ್ತಾಯಿತ್ತು. ಅದು ಅಷ್ಟು ವೈಟ್ ಕಾಣ್ತಿತ್ತು. ಸೊ ಅದಕ್ಕೆ ನಾನು ಹೇಳಿದೆ, ಇನ್ನು ಇದು ಮ್ಯಾರೇಜ್ ದಿನ ಹಾಕಬೇಡಿ, ಇವತ್ತಿಗೆ ಇದು ಸಾಕು, ಇನ್ನೂ ಹಾಕಬೇಡಿ, ನನಗೆ ಇಷ್ಟ ಇಲ್ಲ ಈ ಕ್ರೀಮ್ ಅಂತ. ಸೊ ಅವತ್ತಿಗೆ ಆ ಫೌಂಡೇಶನ್ ಕ್ರೀಮ್ ಕತೆ ಅಲ್ಲಿಗೆ ಮುಗೀತು. ಆಮೇಲೆ ಮದುವೆ ದಿನ ಅಂತ ಬಂದರೆ ಒಂದು ಕರೆಕ್ಟ್ ಲಿಪ್ಸ್ಟಿಕ್ ಆದರೂ ತಗೊಳ್ಳಿಕ್ಕೆ ನಂಗೆ ಗೊತ್ತಿತ್ತ. ಸೊ ಅದು ಕೂಡ ಇಲ್ಲ. ಅದೇ ಶಾಪಿಂಗ್ ಹೋದಾಗ ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೆ, ಅದು ಕೂಡ ಏನೋ ಫುಲ್ಲು ಸ್ಪ್ರೆಡ್ ಆಗಿ ಬಂತು ಲಿಪ್ಸ್ಟಿಕ್. ಆವಾಗ ಆನ್ಲೈನ್ ಪರ್ಚೇಸ್ ಎಲ್ಲ ತುಂಬ ಕಡಿಮೆ ಇತ್ತು. ಇವಾಗ ಸ್ಟೋರಲ್ಲಿ ಹೋಗಿ ಯಾವುದೋ ಒಂದು ಬ್ರ್ಯಾಂಡ್ ಇದೊಂದು ತಗೊಂಡು ಬಂದೆ. ಅದು ಕೂಡ ಹಾಗೆಯೇ ಒಂಥರ ರೆಡ್ ಕಲರಾಗಿ
ತುಂಬ ಸ್ಪ್ರೆಡ್ ಆಗುವ ಲಿಪ್ಸ್ಟಿಕ್ ತಂದಿದ್ದೆ. ಅದು ನನಗೆ ಅಪ್ಲೈ ಮಾಡಲಿಕ್ಕೆ ಗೊತ್ತಾ ಇಲ್ಲ. ನಾನು ಅಪ್ಲೈ ಅಂದರೆ ಅವಾಗಷ್ಟು ನನಗೆ ನಾನು ಹೀಗೆ ಕಾಣಬೇಕು ಹಾಗೆ ಕಾಣಬೇಕಂತ ನಾನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆವಾಗ ಅದೇ ನನ್ನ ಅಕ್ಕನೇ ನಾನು ರೆಡಿ ಮಾಡಿದ್ದು. ಸೊ ಅವಳು ರೆಡಿ ಮಾಡಿದ್ಲು. ಅದು ರೆಡಿ ಮಾಡಿದಂದರೆ ಆ ಲಿಪ್ಸ್ಟಿಕ್ ಇಡೀ ನನ್ನ ಮಂಕಿ ಫೇಸ್ ಥರ ಆಗಿತ್ತು. ಫುಲ್ಲು ಕೆಂಪು, ನನ್ನ ಲಿಪ್ಸು ಮತ್ತು ಲಿಪ್ಸಿದ್ದು ಆಚೆ ಫುಲ್ ಸ್ಪ್ರೆಡ್ ಆಗಿ ಒಂಥರ ನನಗೆ ಆಕ್ವರ್ಡ್ ಫೀಲ್ ಆಗಿತ್ತು ನನ್ನ ಮದುವೆದು. ಸೊ ಅವತ್ತೇ ಡಿಸೈಡ್ ಮಾಡಿದ್ದೆ ಏನಾದರೂ ಮೇಕಪ್ಪಿದ್ದು ಕಲೀಲೇಬೇಕು ಅಂತ, ಮೇಕಪ್ ಹಾಗೆ ಸ್ಕಿನ್ ಕೇರ್ ಏನಾದರೂ ಕಲಿಬೇಕು ಅಂತ. ಸೊ ತುಂಬ ಆಕ್ವರ್ಡ್ ಫೀಲ್ ಆಗಿತ್ತು ನನಗೆ, ಫುಲ್ ಸ್ಪ್ರೆಡ್ ಆಗಿ ಬರೋರು ಹೋಗೋರೆಲ್ಲ ಹೇಳ್ತಿದ್ರು ಅದು ಆಚೆ ಸೈಡ್ ಬಂದಿದೆ, ಇದು ಈಚೆ ಸೈಡ್ ಬಂದಿದೆ. ಸೊ ತುಂಬ ಶೇಮ್ ಆಗಿತ್ತು ನನಗೆ. ಆಮೇಲೆ ನನಗೆ ಮೇಕಪ್ಪಿದ್ದು ಬಿಟ್ಟೆ ನಾನು. ಏನು ಅಷ್ಟು ಯೂಸ್ ಮಾಡಿ ನನಗೆ ಸೆಟ್ ಆಗೋದಿಲ್ಲ ಮೇಕಪ್ ಅಂತಲೇ ಇದ್ದೆ. ಸೊ ಆಮೇಲೆ ನಾನು ಯಾವಾಗ ನಂದು ರಿಲಂದು ಡೆಲಿವರಿ ಎಲ್ಲ ಆದಮೇಲೆ ಮತ್ತೆ ನನಗೆ ಇಂಟ್ರೆಸ್ಟ್ ಬಂತು ಮೇಕಪ್ ಮೇಲೆ. ಮತ್ತು ನಾನು ಮೇಕಪ್ ವೀಡಿಯೋಸ್ ಎಲ್ಲ ತುಂಬ ನೋಡಲಿಕ್ಕೆ ಶುರು ಮಾಡಿದೆ. ಮೇಕಪ್ ವೀಡಿಯೋಸು, ಸ್ಕಿನ್ ಕೇರ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡಬೇಕು ಎಲ್ಲನೂ ನೋಡಿದೆ. ಸೊ ಆಮೇಲಿಂದ ನಾನು ಮೇಕಪ್ ಮಾಡಲಿಕ್ಕೆ ಶುರು ಮಾಡಿದೆ. ಇವಾಗಂತೂ ಒಂಥರ ಏನು ಬೇಜಾರಾದರೆ ಮೇಕಪ್ ಮಾಡ್ಕೊಳ್ತೇನೆ, ಸ್ಕಿನ್ ಕೇರ್ ಮಾಡ್ಕೊಳ್ತೇನೆ. ಸೊ ಈ ಥರ ಒಂದು ಏನು ಥೆರಪಿ ಥರ ಹೋಗಿದೆ ಮೇಕಪ್ ಅಂದರೆ. ಸೊ ನಮ್ಮನ್ನು ಸ್ವಲ್ಪ ನಾವು ಏನು ಒಂಥರ ಏನು ಹೇಗೆ ನಾವು ಕಾಣಬೇಕು, ಹೇಗೆ ನಮ್ಮನ್ನು ನಾವು ತೋರಿಸ್ಕೊಳ್ಬೇಕು, ನಮ್ಮ ಪರ್ಸ್ನಾಲಿಟಿ ಹೇಗೆ ತೋರಿಸ್ಕೊಳ್ಬೇಕು. ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೇನೆ. ಮೇಕಪ್ಪಿಂದ ಕೂಡ ನಾವು ಹೇಗೆ ಕಾಣಬೇಕು ಅಂತ. ಸೊ ಇಷ್ಟು ಹಾಗೆ ಅಂದರೆ ತುಂಬ ಓವರಾಗಿ ಏನು ಮೇಕಪ್ ಮಾಡ್ಕೊಳ್ತಂತಲ್ಲ, ಸ್ವಲ್ಪ ನಿಮ್ಮ ಟಚಪ್ ಹೇಗೇನೋ ಮೇಕಪ್ ಲುಕ್ ಹೀಗೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ಸೊ ನಾನು ಈ ಥರ ಮಾಡ್ತೇನೆ. ಒಂದೊಂದು ಸಲ ಹೇಗೆ ಪರ್ಸನ್ ಅಂದರೆ ನಾನು ಮೇಕಪ್ ಒಂದೊಂದು ಸಲ ತುಂಬ ಲೇಜಿ. ನಾನು ಎಲ್ಲಿಗಾದರೂ ಹೋಗೋದಾದರೆ ರೆಡಿ ಆಗೋದಾದರೆ ತುಂಬ ಒಟ್ರಾಶಿಯಾಗಿ ರೆಡಿ ಆಗ್ತಾ ಹೋಗ್ತೇನೆ. ಒಂದೊಂದು ಸಲ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಹೋಗ್ತೇನೆ. ಡಿಪೆಂಡ್ಸ್ ನನ್ನ ಮೂಡ್ ಹೇಗಿರ್ತದೆ ಅಂತ ಹಾಗೆ. ಸೊ ಇದು ನನ್ನ ಮೇಕಪ್ ಟ್ರ್ಯಾಜಿಡಿ ಸ್ಟೋರಿ. ಮೇಕಪ್ ಆಗಿ ಯಾರಿಗಾದರೂ ಸ್ವಲ್ಪನಾದರೂ ಗೊತ್ತಿರಬೇಕು, ಇಲ್ಲಾಂದರೆ ನಮ್ಮ ಸ್ಪೆಷಲ್ ದಿನ ತುಂಬ ಹಾಳಾಗಿ ಹೋಗ್ತದೆ. ಸೊ ಇಷ್ಟು. ಆಮೇಲೇನೋ ನನ್ನ ಮೇಕಪ್ ಸ್ಟೋರಿ ಅಷ್ಟಾಯಿತಾ. ಆಮೇಲೆ ವ್ಲಾಗ್ ವಿಷಯಕ್ಕೆ ಬಂದರೆ, ಡೈಲಿ ವ್ಲಾಗ್ಸ್ ಯಾಕೆ ಮಾಡ್ತಿಲ್ಲ ಅಂತ ತುಂಬ ಜನ DM ಮಾಡಿ ಕೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಗೆ. ಡೈಲಿ ವ್ಲಾಗ್ ಅಂದರೆ ನನಗೆ ಕರೆಕ್ಟಾಗಿ ಕಂಟೆಂಟ್ ಸಿಗ್ತಿಲ್ಲ ಹೇಳಬೇಕಂದ್ರೆ. ಯಾವಾಗಲೂ ಒಂದೇ ಥರ ವೀಡಿಯೋಸ್ ಹಾಕಿದರೆ ನಿಮಗೂ ನೋಡಲಿಕ್ಕೆ ಬೋರ್ ಆಗ್ತದೆ, ನನಗೂ ಮಾಡಲಿಕ್ಕೆ ಕೂಡ ಅದು ಬೋರ್ ಆಗ್ತದೆ. ಸೊ ಅದಕ್ಕೆ ಕರೆಕ್ಟಾಗಿ ಕಂಟೆಂಟ್ ಸಿಕ್ಕಿದಾಗ ನಾನು ಡೈಲಿ ವ್ಲಾಗ್ಸ್ ಮಾಡ್ತೇನೆ ಅಂತ. ಮತ್ತು ಸೊ ಇಷ್ಟು. ಕೇಳ್ತಾನೆ ಇದ್ದರು DM ಅಲ್ಲಿ ಬಂದು ಡೈಲಿ ವ್ಲಾಗ್ಸ್ ಮಾಡ್ತಿಲ್ಲ ಯಾಕೆ ಅಂತ. ತುಂಬ ಸ್ಪೆಷಲ್ ಆಗಿದ್ದಾಗ ಡೈಲಿ ವ್ಲಾಗ್ಸ್ ಮಾಡ್ತೇನೆ, ನೋಡುವ, ಟೈಮ್ ಬರಬೇಕು ಅದಕ್ಕೂ ಕೂಡ. ಇವಾಗ ಕರೆಕ್ಟಾಗಿದೆ ಅಂತ ನನಗೆ ಆಗಬೇಕು. ಸೊ ಆವಾಗ ನಾನು ಡೈಲಿ ವ್ಲಾಗ್ ಮಾಡ್ತೇನೆ. ಇವಾಗ ನಾನು ಹಾಕ್ತಿರೋ ಲಿಪ್ ಲೈನರ್ ಡಾರ್ಕ್ ಚಾಕ್ಲೇಟ್ ಅಂತ. ಇದು ಯಾವುದ್ರದ್ದು ಮಾರ್ಸ್ ಲಿಪ್ ಲೈನರ್. ಇದು ತುಂಬ ಚೆನ್ನಾಗಿದೆ. ಇವಾಗೆಲ್ಲ ತುಂಬ ಟ್ರೆಂಡ್ ಈ ಲಿಪ್ ಕಾಂಬೋ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣ್ತದೆ ಹುಡುಗಿಗಂತೂ. ಡಾರ್ಕ್ ಲಿಪ್ ಲೈನರ್ ನಮ್ಮ ಲಿಪ್ಸ್ ಹೀಗೆ ಚೆನ್ನಾಗಿ ಔಟ್ಲೈನ್ ಮಾಡಿಕೊಂಡು, ಆಮೇಲೆ ಒಂದು ನ್ಯೂ ಶೇಡ್, ಇದು ನಾನು ಲ್ಯಾಕ್ಮಿದು ಡ್ರೀಮ್ ಮಿತ್ ಅಂತ ಒಂದು ಲಿಪ್ ಶೇಡ್ ಇದೆ. ಸೊ ಅದು ಏನು ಕಾಂಬೋ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಕಾಣ್ತದೆ ನ್ಯೂಡ್ ಶೇಡ್. ಇವಾಗಂತೂ ನನಗೆ ಬ್ರೈಟ್ ಶೇಡ್ ಹೋಗಿ ಇವಾಗ ನ್ಯೂಡ್ ಶೇಡಲ್ಲಿ ತುಂಬ ಲವ್ ಆಗಿದೆ. ಅದರಲ್ಲೂ ಈ ಕಾಂಬೋ ಇದೆಯಲ್ಲ, ಇದರ ಮೇಲೆ ತುಂಬ ಲವ್ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತದೆ ಇದು. ಸೊ ಹಾಗೆ ನೋಡಿ, ಪಟ್ ಅಂತ ರೆಡಿ ಆದೆ. ತುಂಬ ಚೆನ್ನಾಗಾಗಿದೆ ಅಲ್ಲ ಲುಕ್. ಹೇಗಿದೆ ಅಂತ ನೋಡಿ. ಸಿಂಪಲ್ಲಾಗಿ ನೋ ಮೇಕಪ್ ಲುಕ್ ನಾನು ಕ್ರಿಯೇಟ್ ಮಾಡಿದ್ದೇನೆ. ಹಾಗೆ ಈ ಕೋಡ್ ಸೆಟ್ ಬಂದು ನಾನು ನಿಯರ್ ಬೈ ಸ್ಟೋರಲ್ಲಿ ತಗೊಂಡದ್ದು. ಲಿಂಕ್ ಕೇಳ್ತಾಯಿದ್ರು ಒಂದೊಂದರದ್ದು, ಅದಕ್ಕೆ ಲಿಂಕ್ ಇದ್ರದ್ದು ಸಿಗೋದಿಲ್ಲ. ಇದು ನಿಯರ್ ಬೈ ನಾನು ಸ್ಟೋರಲ್ಲಿ ತಗೊಂಡದ್ದು. ಹಾಗೆ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ಆಯಿತಾ. ಸೊ ನನಗೆ ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಈಗ ಸಿಗ್ತಿಲ್ಲ. ಸೊ ಇಲ್ಲಿ ತುಂಬ ಕಂಫರ್ಟಬಲ್ ಆಗಿದೆ ಅಂತ ವೀಡಿಯೋಸ್ ಮಾಡ್ತಾ ಇದ್ದೇನೆ. ಈ ಕೋಡ್ ಸೆಟ್ ನಾನು ನಿಯರ್ ಬೈ ಸ್ಟೋರಲ್ಲಿ ತಗೊಂಡಿದ್ದೇನೆ. ಇದರದ್ದು ನಾನು ಹೌಲ್ ವೀಡಿಯೋಸ್ ಹಾಕಿದ್ದೇನೆ, ನೋಡಿಲ್ಲ ಅಂದರೆ ನಾನು ಟ್ಯಾಗ್ ಮಾಡಿರ್ತೇನೆ ವೀಡಿಯೋಸು, ಅದನ್ನು ನೋಡಿ ಚೆಕ್ ಮಾಡಿ. ಓಕೆ ಗೈಸ್, ಹೇಗಿದೆ ನನ್ನ ಈ ಲುಕ್ ಹೇಗೆ ಕಾಣ್ತಿದೆ ಅಂತ
ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.